ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವೀತಾಖಿಲ ವಿಷಯೇಚ್ಛಂ ಜಾತಾನಂದಾಶ್ರುಪುಲಕಮತ್ಯಚ್ಛಂ ಸೀತಾಪತಿ ದೂತಾದ್ಯಂ ವಾತಾತ್ಮಜಂ ಅದ್ಯ ಭಾವಯೇ ಹೃದ್ಯಂ. ಮೊದಲಾಗಿ ಈ ನೆಲದಲ್ಲಿ ನೆಲೆಸಿದ ಗುರುಶಕ್ತಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಗುರು ಸಂಸ್ಥಾಪಿತನಾದ ಪ್ರಭು ಶ್ರೀರಾಮಚಂದ್ರನಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ಇಲ್ಲಿ ಸಮಾವೇಶಗೊಂಡ ಇಷ್ಟು ಪುಣ್ಯಚೇತನರು ಇವೆಲ್ಲ ನಿಮಗೆಲ್ಲ ಶ್ರೇಯಸ್ಸನ್ನು ಹಾರೈಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ನಮ್ಮ ಗಿರಿನಗರದ ರಾಮಾಶ್ರಮದ ಪರಿಸರಕ್ಕೆ ಕಾಜಕಲ್ಪ. ಈ ಸ್ಥಳ ಕಾಯಕಲ್ಪವನ್ನು ಕಂಡುಕೊಂಡೇ ಬಂದಿದೆ. ಒಂದು ಕಾಲದಲ್ಲಿ ಕೇವಲ ಬೆಟ್ಟ, ಆ ಬೆಟ್ಟದಲ್ಲಿ ಒಂದು ಊರು ಸ್ಥಾಪನೆ ಆಯಿತು, ಹಾಗಾಗಿ ಗಿರಿನಗರ ಅಂತ ಆಯಿತು. ಇದು ಗಿರಿನಗರಕ್ಕೆ ಗುರುಗಳು ಬಂದಾಗ ಅದು ಗುರುನಗರ ಎನ್ನುವ ಹೆಗ್ಗಳಿಕೆಗೆ ಪಾತ್ರ ಆಯಿತು. ದೊಡ್ಡ ಗುರುಗಳು ಇಲ್ಲಿಗೆ ಆಗಮಿಸಿದರು. ಅನೇಕ ಬೇರೆ ಬೇರೆ ಗುರುಮಠಗಳು, ದೇವಸ್ಥಾನಗಳು ಕೂಡ ಇಲ್ಲಿಗೆ ಬಂದು, ಮೊನ್ನೆ ಜಯಪ್ರಕಾಶ್ ನಗರದಲ್ಲಿ ಶಕಟಪುರ ಮಠದ ಶಾಖಾ ಮಠದ ಉದ್ಘಾಟನೆಗೆ ಹೋದಾಗ ಅಲ್ಲಿಯ ಶಾಸಕರು ಹೇಳ್ತಾ ಇದ್ರು, ನಮ್ಮಲ್ಲಿ ಯಾವುದೇ ಮಠ ಇಲ್ಲ, ದೇವಸ್ಥಾನ ಇಲ್ಲ, ಎಲ್ಲ ಗಿರಿನಗರಕ್ಕೆ ಹೋಗಿದೆ ಅಂತ ಪೂರ್ತಿ, ಇಲ್ಲಿ ಯಾವುದೂ ಇಲ್ಲ ಅಂತ. ನಮಗೊಂದು ಸ್ವಲ್ಪ ಹೆಮ್ಮೆ ಆಯಿತು. ಹಾಗೆ ಒಂದು ರೀತಿ ದೇವಭೂಮಿ, ದೇವತಾ ಭೂಮಿ, ಸ್ವರ್ಗದ ರೀತಿ ಇದೆ. ಯಾವ ಕಡೆ ನೋಡಿದರೂ ದೇವಸ್ಥಾನಗಳು, ಮಠಗಳು, ಅಂತಹ ಒಂದು ಸ್ಥಾನ ಇದು. ವಾದಿ ಹೇಳಿದಾಗೆ ನಮ್ಮ ಸನ್ಯಾಸ ಸ್ವೀಕಾರ ಇಲ್ಲೇ ನಡೆದಿದ್ದು. ಇಲ್ಲೇ ಹಿಂದಿರುವ ಪುಟ್ಟ ಸರೋವರದಲ್ಲಿ ಸನ್ಯಾಸ. ನೀವು ಕುಳಿತಿರುವಲ್ಲಿಯೇ ನಮಗೆ ಮಹಾವಾಕ್ಯೋಪದೇಶ ಆಗಿದ್ದು. ಸದ್ಯ ನೀವು ಕೂತ್ಕೊಂಡಿದ್ದೀರಿ ಆ ಜಾಗದಲ್ಲಿ. ನಾವು ಕೂಡ ಶಿಷ್ಯರಾಗಿ ಗುರು ಸನ್ನಿಧಿಯಲ್ಲಿ ಕುಳಿತು ಮಹಾವಾಕ್ಯೋಪದೇಶ, ಸನ್ಯಾಸ ಪೂರ್ತಿಯಾಗಬೇಕಾದ್ರೆ ಅದು ಬೇಕಾಗ್ತದೆ. ಅದನ್ನು ಅಲ್ಲೇ ಪಡ್ಕೊಂಡಿದ್ದು. ಈ ಪ್ರದೇಶದಲ್ಲಿ ನಾವು ಪಾದುಕೆ ಹಾಕಿ ನಡೀಲಿಕ್ಕೆ ಅಭ್ಯಾಸ ಮಾಡಿದ್ದು. ಪಾದುಕೆ ಹಾಕಿ ನಡೀಲಿಕ್ಕೆ ಸುಲಭ ಇಲ್ಲ, ನಿಮ್ಗದ್ರ ಅನುಭವ ಇಲ್ಲ. ಯಾಕೆಂದರೆ ನಾನು ಹಿಂದೆ ಅನೇಕ ಸತಿ ನೆನಪು ಮಾಡ್ಕೊಂಡಿದ್ದುಂಟು, ಪಾದುಕೆಯನ್ನು ನಾವೇ ಹೊರಬೇಕಾಗ್ತದೆ, ಆಗಿರ್ತದೆ ಅಲ್ಲಿ ಅಂತ. ಬರೀ ಎರಡು ಬೆರಳಿನ ಮೂಲಕವಾಗಿ ಈ ಪಾದುಕೆ ನಾವೇ ಹಿಡ್ಕೊಳ್ಬೇಕಾಗ್ತದೆ, ಹಾಗಿರ್ತದೆ ಅದಂತ. ಅಲ್ಲಿ ಗುರುತಾಗ್ತದೆ ಆ ಅಂಗುಷ್ಟದ ಸ್ಥಳದಲ್ಲಿ ಅಂತ. ಹಾಗೆ ತುಂಬ ನೆನಪುಗಳಿರುವಂಥ ಒಂದು ಸ್ಥಳ ಅಂತ. ಅಲ್ಲಿಂದ ಕಾಯಕಲ್ಪಗಳು ಆಗ್ತಾ ಆಗ್ತಾ ದೊಡ್ಡ ಗುರುಗಳು ಬ್ರಹ್ಮಲಿಂಗರಾದ ಮೇಲೆ ಗುರು ಸಮಾಧಿ ಅವರ ಇಚ್ಛೆಯ ಪ್ರಕಾರ, ಅವರ ಸಂಕಲ್ಪದ ಪ್ರಕಾರ ಇಲ್ಲಿಯೇ ನಿರ್ಮಾಣ ಆಯಿತು. ಅದಾಗಿ ಮಠದ ನಿರ್ಮಾಣ ಆಯಿತು. ರಾಮದೇವರು ಇಲ್ಲಿಗೆ ಬಂದರು. ಅದು ಗುರುಗಳ ಇಚ್ಛೆ ಆಗಿತ್ತು. ಸಮಾಧಿ ರಾಮನ ದೃಷ್ಟಿಯ ಪಾತ್ರವಾಗಿರಬೇಕು, ರಾಮ ದೇವಸ್ಥಾನದ ಮುಂಭಾಗದಲ್ಲಿ ಸಮಾಧಿ ಇರಬೇಕು ಎನ್ನುವುದು ಅವರ ಇಚ್ಛೆ ಆಗಿತ್ತು. ಮೊದಲು ಸಮಾಧಿ ಆಯಿತು, ಆಮೇಲೆ ರಾಮ ಮಂದಿರದ ನಿರ್ಮಾಣ ಇಲ್ಲಿ ಆಯಿತು. ವಾದಿ ಹೇಳಿದಾಗೆ ಅವತ್ತಿನ ಕಾಲದ ಶಕ್ತಿ ಅಂದರೆ ಸಮಾಜದ ಆರ್ಥಿಕ ಶಕ್ತಿ, ಸಮಾಜದ ಅನುಕೂಲತೆಗಳು, ಮಠದ ಸಮಾಜದ ಬಳಕೆ ಎಷ್ಟಿತ್ತೋ ಅಷ್ಟಕ್ಕೆ ತಕ್ಕಂತೆ ಅವತ್ತು ಕಾರ್ಯಗಳು ನೆರವೇರಿದೆ. ಈಗ ಮತ್ತೊಂದು ಸಮಯ ಬಂದಿದೆ, ಅದನ್ನು ಇನ್ನಷ್ಟು ಸೊಬಗಾಗಿಸಬೇಕು ಅಂತ. ಮುಖ್ಯವಾಗಿ ಅದು ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂದರೆ ಈ ಗುರುಮಂದಿರದಿಂದಲೇ ಪ್ರಾರಂಭ ಆಗಿತ್ತು.
ಗುರುಮಂದಿರ ಅದು ಸ್ವಲ್ಪ ದಿಕ್ಕು ತಿರುಗಿದೆ, ಅದು ಶುದ್ಧ ದಿಕ್ಕಿಗಿಲ್ಲ. ನಿಮಗೆ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ. ಮಠ ಶುದ್ಧ ದಿಕ್ಕಿಗಿದೆ, ಸಮಾಧಿ ಸ್ವಲ್ಪ ತಿರುಗಿದ ಹಾಗೆ ಕಾಣ್ತದೆ. ಅದು ಶುದ್ಧ ದಿಕ್ಕಿಗೆ ಆಗಬೇಕು ಅನ್ನೋ ಇಚ್ಛೆ ನಮಗಿತ್ತು. ಮತ್ತು ಒಳಗೆ ಜಾಗ ತುಂಬ ಕಿರಿದಾಗಿದೆ, ಪೂಜೆ ಮಾಡಲಿಕ್ಕೆಲ್ಲ ಅನುಕೂಲ ಕಡಿಮೆ ಅನ್ನೋಷ್ಟು ತುಂಬ ಇಕ್ಕಟ್ಟಿದೆ. ದೊಡ್ಡ ಗುರುಗಳನ್ನು ಅಥವಾ ಅವ್ರ ಪೂಜೆಯನ್ನು ಅಷ್ಟು ಇಕ್ಕಟ್ಟಿಂದ ನಾವು ಇಡಬೇಕಾಗಿಲ್ಲ ಎಂಬ ಭಾವ ಬಂದಾಗ ಅದನ್ನು ಅದಕ್ಕೊಂದು ಕಾಯಕಲ್ಪ ಕೊಡೋಣ, ಅದನ್ನು ಪುನರ್ನವ ಮಾಡೋಣ ಎಂಬುದಾಗಿ ಅನಿಸಿದಾಗ ನಾವು ಇನ್ನೊಂದು ಮಾತನ್ನು ಸೇರಿಸಿ ಹೇಳಿದ್ರು. ತುಂಬ ಸುಂದರವಾದ ಗೋಪುರ ಬೇಕು ಗುರುಮಂದಿರಕ್ಕೆ. ರಸ್ತೆಯಲ್ಲಿ ಹೋಗೋರು ಬರೋರಿಗೆ ಅವ್ರನ್ನ ಗುರುಗಳು ಕರೆಯುವಾಗ ಅನ್ನಿಸ್ಬೇಕು, ಅಂಥದ್ದೊಂದು ಮನೋಹರವಾದ ಗೋಪುರ ಇದ್ದು ಗುರುಮಂದಿರ ಈ ಬಾರಿ ನಿರ್ಮಾಣ ಆಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟರು. ಅದು ನಾವು ಹೇಳಿದ್ದು. ಮತ್ತು ಇಲ್ಲಿ ಶ್ರೀನಿವಾಸ, ಈ ರಾಮದೇವರ ಪೂಜೆ ನಡೆಯುವ ಸ್ಥಳದಲ್ಲಿ ಎಲ್ಲ ಪೂಜೆಗೆ ತುಂಬ ಸ್ಥಳ ಕಡಿಮೆ ಇತ್ತು, ತುಂಬ ಇಕ್ಕಟ್ಟಿತ್ತು ಪೂಜೆಗೆಲ್ಲ. ಅಲ್ಲಿ ಒಂಚೂರು ಸೂಚನೆ ಕೊಟ್ಟಿದ್ವು, ಅಷ್ಟು ನಾವು ಹೇಳಿದ್ದು. ಮತ್ತು ಅನೇಕ ಸೇರಿದೆ ಅದರ ನಂತರ. ಅಂದರೆ ಒಟ್ಟು ಮಾಡುವಾಗ ಇಡೀ ಮಠವನ್ನೇ ಒಟ್ಟಿಗೆ ಅದರ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋ ಇಚ್ಛೆಯಿಂದ ಅನೇಕ ಸಂಗತಿಗಳನ್ನು, ಅಗತ್ಯ ಇರತಕ್ಕಂಥ ಸಂಗತಿಗಳನ್ನು ಸೇರಿಸಿಕೊಂಡು ಒಂದು ಯೋಜನೆಯನ್ನು ತಯಾರಿಸಲಾಯಿತು. ಇವತ್ತು ಅದರ ಒಂದು ಪ್ರಸ್ತುತಿ ನಿಮ್ಮ ಮುಂದೆ ಲೋಕಾರ್ಪಣೆ ಆಗಿದೆ. ಹೆಚ್ಚು ಹೇಳುವಂಥದ್ದೇನಿಲ್ಲ. ನಮ್ಮ ಮಠ ಇದು, ನಮ್ಮೆಲ್ಲರ ಮಠ ಇದು. ಇದು ಯಾರಿಗಾಗಿ ಅಂದರೆ ನಮ್ಮೆಲ್ಲರ ಸಲುವಾಗಿ ಅಂತ. ಹಾಗಾಗಿ ನಾವೆಲ್ಲ ಸೇರಿ ಇದನ್ನು ಒಂದು ವೈಭವದ ಸ್ಥಿತಿಗೆ, ಮಂಗಲಕರವಾದ ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ಸಂದರ್ಭ ಇದೆ. ನಿಮಗೇನು ಕರೆ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಗಿರಿನಗರ ಮಠದ ವ್ಯಾಪ್ತಿಯವರು, ನಮ್ಮ ಬೆಂಗಳೂರಿನ ಶಿಷ್ಯರು ಯಾವಾಗಲೂ ಇಲ್ಲಿಗೆ ಮಾತ್ರ ಅಲ್ಲ, ಒಟ್ಟು ಸಮಾಜದ ಕಾರ್ಯಕ್ಕೆ ಆಗಬೇಕಾದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಈಗ ಕೆಲವು ಸಮಯದ ಹಿಂದೆ ಪರಿಸ್ಥಿತಿ ಹೇಗಿತ್ತು ಅಂದರೆ, ಯಾವುದೇ ಯೋಜನೆ ಮಠದಿಂದ ಬಂದರೂ ಕೂಡ ಶಕ್ತಿ ಬೆಂಗಳೂರಿಂದ ಅದಕ್ಕೆ. ಹೀಗೆ ಎಷ್ಟೋ ವರ್ಷ ನಡ್ಕೊಂಡು ಬಂದಿದೆ. ಈಗ ಬೇರೆ ಬೇರೆ ಪ್ರಾಂತಗಳು ಕೂಡ ವಿಶೇಷ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ನೀವೆಲ್ಲ ಬಂದರೆ ನಿಮ್ಮ ಆರಾಮವಾಗಿ ಪೂಜೆ ನೋಡುವಂತೆ, ಮಂತ್ರಾಕ್ಷತೆ ಸ್ವೀಕಾರ ಮಾಡುವಂತೆ, ಎಲ್ಲ ಕಾರ್ಯಗಳು ಸುಗಮವಾಗಿ ಇಲ್ಲಿ ನಡೆಯುವಂತೆ ಆ ರೀತಿಯಲ್ಲಿ ಆಗಬೇಕಿದು. ಮಠದ ಘನತೆಗೆ ತಕ್ಕಂತೆ ಇಲ್ಲೆಲ್ಲವೂ ನಡೀಬೇಕು ಅನ್ನೋದು ಇಲ್ಲಿ ಮುಂದೆ ನಿಂತಂಥವರ ಅನೇಕರ ಅಭಿಪ್ರಾಯ, ಇಚ್ಛೆ. ಅದಕ್ಕೆ ತಕ್ಕಂತೆ ಈ ಯೋಜನೆ ಇರುವಂಥದ್ದು. ಖಂಡಿತವಾಗಿಯೂ ಆಗಲಿ. ಯಾಕೆಂದರೆ ಈಗ ಅನೇಕ ಮಹತ್ ಕಾರ್ಯಗಳು ಇಲ್ಲಿ ನಡೆದಿದೆ. ಮುಂದೆ ಇನ್ನೂ ದೊಡ್ಡ ಕಾರ್ಯಗಳು ನಡೀಬೋದು. ಮುಂದೆ ಬರುವ ಕಾಲದಲ್ಲಿ ಇದಕ್ಕಿಂತ ಹೆಚ್ಚಿನ ಮಹತ್ವದ ಕಾರ್ಯಗಳು ಈ ಸ್ಥಳದಲ್ಲಿ, ಈ ಪರಿಸರದಲ್ಲಿ ನಡೀಬೋದು. ಅದಕ್ಕೆ ನಾವು ನೀವೆಲ್ಲ ಸಾಕ್ಷಿ ಆಗ್ಬೋದು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದಕ್ಕೆ ಸಾಕ್ಷಿ ಆಗ್ಬೋದು. ಹಾಗಾಗಿ ಅದನ್ನು ತುಂಬ ಮನೋಹರವಾಗಿ ಇಟ್ಕೊಳ್ಬೇಕು ನಾವು. ನಮ್ಮ ಮನೆ, ನಮ್ಮ ಮಠ, ಅದೆಲ್ಲವೂ ಕೂಡ ಹೇಗಿರಬೇಕು ಹಾಗಿರಬೇಕು. ಹಾಗಿದ್ದರೆ ಚಂದ ಎನ್ನುವಂಥದ್ದು ಇದ್ರ ಹಿಂದಿರುವಂಥ ಒಂದು ಆಶಯ. ಈಗಲೇ ಸಮಾಜ ತುಂಬ ಒಳ್ಳೆ ರೀತಿಯಿಂದ ಸ್ಪಂದಿಸಿದೆ. ಮೊದಲನೇದಾಗಿ ನಮ್ಗೆ ಇಷ್ಟು ಬೇಗ ಇದೊಂದು ಆಗ್ತದೆ ಅಂತ ನಿರೀಕ್ಷೆ ಮಾಡಲಿಲ್ಲ. ಶ್ರೀನಿವಾಸ ಇಷ್ಟು ಬೇಗ ಆಗುವಷ್ಟು ಕಡಿಮೆ ಕೆಲಸ ಇರಲಿಲ್ಲ ಅಲ್ಲಿ. ನಮ್ಮ ನಿರೀಕ್ಷೆಗೆ ಮೀರಿ ತುಂಬ ಬೇಗ ಕೆಲಸ ಆಯಿತು ಮತ್ತು ತುಂಬ ಚೆನ್ನಾಗಾಯಿತು. ತುಂಬ ವ್ಯವಸ್ಥಿತವಾಗಿ, ವಾದಿ ಹೇಳಿದ ಹಾಗೆ ಅತ್ಯಂತ ವ್ಯವಸ್ಥಿತವಾಗಿ ಆಯಿತು. ಅದಕ್ಕಾಗಿ ನಾವು ತುಂಬ ಸಂತೋಷ ಪಡ್ತೇವೆ. ಮುಂದೆ ಬರುವ ದಿನಗಳಲ್ಲಿ ಈ ಮಠ ಇನ್ನಷ್ಟು ಒಂದು ಧರ್ಮದ ಕೇಂದ್ರವಾಗಿ, ಶ್ರದ್ಧೆಯ ಕೇಂದ್ರವಾಗಿ ಬೆಳಿಬೇಕು. ಹೊರಗಿನ ವೈಭವ ಮಾತ್ರ ಬೆಳೆದ್ರೆ ಸಾಲದು, ನಾವೆಲ್ಲ ಧರ್ಮಾತ್ಮರಾಗಬೇಕು. ಈ ಮಠದಲ್ಲಿ ಕೂಡ ಎಲ್ಲವೂ ಧರ್ಮದಂತೆ ನಡಿಬೇಕು. ಒಂದೊಂದು ಚಿಕ್ಕ ಚಿಕ್ಕ ಕಾರ್ಯಗಳು ಕೂಡ ಧರ್ಮದ ಚೌಕಟ್ಟಿನ ಒಳಗೆ ನಡಿಬೇಕು. ಒಂದು ಊಟ ಅಂದರೆ ಪೂರ್ತಿ ಸಾಂಪ್ರದಾಯಿಕವಾದ ಊಟ ಇಲ್ಲಿ ನಡಿಬೇಕು. ನೀವು ಅದನ್ನೇ ಬಯಸಬೇಕು, ಅದನ್ನೇ ಅಪೇಕ್ಷೆ ಪಡಬೇಕು ನೀವು. ಅದೇ ರೀತಿಯಲ್ಲಿ ನಮ್ಮ ಹಳೆಯ ಸಂಪ್ರದಾಯಗಳು, ಕ್ರಮಗಳು, ಆ ಶಿಸ್ತುಗಳು ಅದೆಲ್ಲವನ್ನೂ ಅನುಸರಣೆ ಮಾಡಬೇಕು ನಾವು. ಒಂದು ಪೂಜೆ ಅಂದರೆ ಪೂರ್ತಿ ಕ್ರಮಬದ್ಧವಾಗಿ ನಡಿಬೇಕು. ಹೇಗೆ ನಡಿಬೇಕೋ ಹಾಗೆ ನಡಿಬೇಕು. ಮತ್ತು ನಿಮಗೂ ಕೂಡ ಆ ಧಾರ್ಮಿಕ ರೀತಿಯಲ್ಲಿ ಇರೋಕ್ಕೊಂದು ಅವಕಾಶ ಇದೆ. ನಿಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ ನೀವು ಬೇರೆ ರೀತಿ ಇರ್ತೀರಿ, ಇರಬೇಡಿ ಹಾಗೆ. ಅಲ್ಲಿ ಹೀಗೆ ಇರುತ್ತೆ ಅಪೇಕ್ಷೆ ಪಡೋದು ನಾವು. ಆದರೆ ಇದು ಒಂದು ಸ್ಥಾನ, ಇಲ್ಲಿ ಬಂದಾಗ ಒಂದು ನಮಗೆ ಉದಾಹರಣೆ ಸಿಗ್ತದೆ ಅಂತ. ಜೀವನದಲ್ಲಿ ನಾವು ಹೇಗಿರಬೇಕು, ಧರ್ಮವನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೋದು, ಒಂದು ಉದಾಹರಣೆ ಸಿಗಬೇಕು ಇಲ್ಲಿ. ಹಾಗಾಗಿ ಈ ಹೊರ ಸೌಂದರ್ಯದ ಜೊತೆಯಲ್ಲಿ ಒಳಗಿನ ಸೌಂದರ್ಯ, ಆತ್ಮ ಸೌಂದರ್ಯ, ಅಂತಃಸೌಂದರ್ಯ ಅದು ಕೂಡ ಬೆಳಿಬೇಕು, ಬೆಳಗಬೇಕು. ಹಾಗಾಗಿ ನೀವೆಲ್ಲ ಧರ್ಮಾತ್ಮರಾಗುವಂಥದ್ದು, ನೀವೆಲ್ಲ ಇಲ್ಲಿ ಬಂದಾಗ ಸ್ಫೂರ್ತಿ ಪಡ್ಕೊಳ್ಳುವಂಥದ್ದು, ನನ್ನ ಜೀವನ ಹೀಗಿರಲಿ ಅಂತ, ಅಂತಹ ಒಂದು ಕೇಂದ್ರವಾಗಿ ಇದು ಬೆಳಿಬೇಕು ಎನ್ನುವ ಒಂದು ಮನಸ್ಸು, ಅಪೇಕ್ಷೆ ನಮ್ಮದು. ನೀವೆಲ್ಲ
ಅದನ್ನು ಭಾವಿಸ್ತೀರಿ, ಅರ್ಥ ಮಾಡ್ಕೊಳ್ತೀರಿ ಎಂಬುದಾಗಿ ನಾವು ನಿರೀಕ್ಷೆ ಮಾಡ್ತೇವೆ. ಹಾಗೆ ಇಲ್ಲಿ ಒಂದು ಪ್ರವಚನಾಂಗಣದ ಪ್ರಸ್ತಾಪ ಇದೆ, ಅದರಲ್ಲಿ ನಮಗೆ ಸಂದೇಶ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅದೇನೆಂದರೆ, ಶಿಷ್ಯರಿಗೆ ನೀವು ಸಂದೇಶ ಕೊಡಬೇಕು, ಶಿಷ್ಯರಿಗೆ ನೀವು ಬೋಧನೆ ಮಾಡಬೇಕು ಅಂತ ವ್ಯವಸ್ಥೆ ನಮಗೆ ಹೇಳ್ತಾ ಇರುವಂಥದ್ದು. ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡಬೇಕು, ಹೆಚ್ಚೆಚ್ಚು ಮಾತಾಡಬೇಕು ಅಂತ ವ್ಯವಸ್ಥೆ ಹೇಳ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ನಮ್ಮ ಸಂಚಾರದ ಸ್ವರೂಪವನ್ನೇ ಬದಲಾಯಿಸಲಾಗಿದೆ. ಈ ಹಿಂದಿನ ಸಂದರ್ಭಗಳು ಹೇಗಿತ್ತು ಅಂದರೆ, ಈ ಸಂಚಾರ ಪೂರ್ತಿ ಕೇವಲ ಅಂದರೆ ಈ ನಿವೇದನೆ ಮಂತ್ರಕ್ಷತೆ ಇಷ್ಟೇ ಅಂತ ಅನ್ನೋ ಹಾಗಿರ್ತಿತ್ತು ಅಂತ. ಆದರೆ ಮುಂದೆ ಬರುವ ದಿನಗಳಲ್ಲಿ ಅದು ಹೆಚ್ಚು ಉಪದೇಶಾತ್ಮಕವಾಗಿ, ಹೆಚ್ಚು ಬೋಧಾತ್ಮಕವಾಗಿ, ಶಂಕರಾಚಾರ್ಯರು ಸಂಚಾರ ಮಾಡುವಾಗ ಹೇಗೆ ನಡೀತಾ ಇತ್ತೋ ಅದು ವ್ಯವಹಾರ ಮುಖ್ಯವಾಗಿ ಅಲ್ಲ ಅಂತ, ಅದು ಸಾಧನೆ ಬೋಧನೆಗಳು ಮುಖ್ಯವಾಗಿ ನಡೀಬೇಕಾಗಿರುವಂಥದ್ದು. ಆ ರೀತಿಯಲ್ಲೇ ಮುಂದೆ ಎಲ್ಲ ಕಾರ್ಯಕ್ರಮಗಳು, ಸಂಚಾರಗಳು ಎಲ್ಲವೂ ಕೂಡ ಹಾಗೆ ಆಗಬೇಕು ಎನ್ನುವ ಮನಸ್ಥಿತಿ ನಮ್ಮದಿದೆ. ಹಾಗಾಗಿ ಈಗ ನೋಡಿ, ಈ ಚಾತುರ್ಮಾಸ ನಾಡಿದ್ದು ಬರ್ತಾ ಇರುವಂಥದ್ದು. ಈ ಚಾತುರ್ಮಾಸದಲ್ಲಿ ಏನೋ ಒಂದು ಹೊಸದನ್ನು ಕಲಿಬೇಕು. ಏನು ಹೊಸದನ್ನು ಕಲಿಯೋದು ಅಂದರೆ, ಊಟ ಮಾಡೋದನ್ನು ಕಲಿಬೇಕು. ಹೊಸದ ಅಂದರೆ ಊಟ ಮಾಡೋದು ಹೊಸದಲ್ಲ, ಆದರೆ ಊಟ ಹೇಗೆ ಮಾಡಬೇಕು ಹಾಗೆ ಮಾಡೋದು ನಮಗೆಲ್ರಿಗೂ ಹೊಸತೆ. ನಾವ್ಯಾರೂ ಹಾಗೆ ಊಟ ಮಾಡ್ತಾ ಇಲ್ಲ. ಪ್ರಾಣಿ ಪಕ್ಷಿಗಳಾದರೂ ಕೂಡ ಅವುಗಳ ಕ್ರಮವನ್ನು ಅನುಸರಿಸಿ ಆಹಾರ ಸ್ವೀಕಾರ ಮಾಡ್ತೇವೆ. ಆದರೆ ಮನುಷ್ಯ ಹಾಗಲ್ಲ ಅಂತ. ಮನುಷ್ಯ ತುಂಬ ಹಾಳು ಮಾಡಿಕೊಂಡಿದ್ದಾನೆ ಅಂತ. ಹಾಗೆ ಇಡೀ ವರ್ಷ ಕೂಡ ಈ ಚಾತುರ್ಮಾಸ ಭೋಜನದ ಕಲಿಕೆ, ಅನ್ನಬ್ರಹ್ಮ ಚಾತುರ್ಮಾಸ. ನೀವೆಲ್ಲ ಬರಬೇಕು, ಭಾಗ್ಯ ಆಗಬೇಕು ಚಾತುರ್ಮಾಸದಲ್ಲಿ. ಇಡೀ ವರ್ಷವೂ ಕೂಡ ಒಂದಿಲ್ಲೊಂದು ಕಲಿಕೆಯಾಗಿ ಮಠ ನಡಿಬೇಕು ಅಂತ ಅನ್ನೋ ಅಪೇಕ್ಷೆ ನಮಗಿರುವಂಥದ್ದು. ಈಗ ಗುರುಕುಲ ಆರಂಭ ಆಯಿತು. ಗುರುಕುಲ ಆರಂಭ ಆಗಿ ಒಂದು 17-18 ಪಾಠಗಳು ನಡೆದುವಲ್ಲಿ ಕರ್ಮದ ಕುರಿತಾಗೆ ನಮ್ಮ ಬದುಕನ್ನು ಕರ್ಮ ನಡೆಸ್ತಾ ಇದೆ. ನಮ್ಮ ಕರ್ಮಗಳು ನಮ್ಮ ಬದುಕನ್ನು ನಡೆಸ್ತಾ ಇದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಜೀವನ ಹೂವಾಗ್ಬೋದು, ಕೊನೆ ಪಕ್ಷ ಮುಂದೆ ಒಳ್ಳೆಯದಾಗ್ಬೋದು. ಹಿಂದೆ ಆಗಿದ್ದಾಗೋಯ್ತು, ಮುಂದೆ ನಾವು ಚೆನ್ನಾಗಿ ಇರೋಕ್ಕೆ ಸಾಧ್ಯ ಇದೆ ಅಂತ, ಅಥವಾ ಹಿಂದಾದ ದುಷ್ಕರ್ಮಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಇದೆ ಅಂತ. ಈಗ ಕರ್ಮದ ಕುರಿತು ನಡೀತು, ಈಗ ಊಟದ ಕುರಿತು ನಡೀತಾ ಇದೆ, ಭೋಜನದ ಕುರಿತು ನಡೀತಾ ಇದೆ. ಹಾಗೆ ಮುಂದಕ್ಕೆ ಇಡೀ ಜೀವನ, ಒಂದು ನಿದ್ದೆ ಹೇಗೆ ಮಾಡಬೇಕು ನಾವು, ಅಥವಾ ಒಂದು ಸಂಧ್ಯಾ ವಂದನೆ ಹೇಗೆ ಮಾಡಬೇಕು, ಒಂದು ಆಚಮನ ಹೇಗೆ ಮಾಡಬೇಕು ನಾವು, ಇಂಥ ಎಲ್ಲ ಸಂಗತಿಗಳು, ಪ್ರತಿಯೊಂದು ಚಿಕ್ಕ ಚಿಕ್ಕ ಸಂಗತಿಗಳು ಬಿಟ್ಟು ಹೋಗಿರುವಂಥದ್ದು, ನಾವು ಸರಿಯಾಗಿ ಮಾಡದೇ ಇರುವಂಥದ್ದು, ಅದೆಲ್ಲವನ್ನು ಕೂಡ ಮತ್ತೆ ನಾವು ಕಲಿಯುವಂತೆ ಆಗಬೇಕು. ನಾವು ಈ ಬದುಕಿನಲ್ಲಿ ಇವತ್ತು ನಾವು ಏನೇನು ಮಾಡ್ತಾ ಇದ್ದೀವೋ ಅದೆಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡು ನಾವು ಬರಬೇಕು. ಈ ಮಠ ಯಾಕಿದೆ ಅಂದರೆ, ಪ್ರತಿಯೊಂದನ್ನು ಮಠ ಶಿಷ್ಯರಿಗೆ ಕಲಿಸ್ಕೊಡ್ಬೇಕು. ಬೆಳಗಿನಿಂದ ಸಾಯಂಕಾಲದ ರಾತ್ರಿಯವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ನಾವು ಏನೇನು ಮಾಡ್ತಾ ಇದ್ದೀವೋ ಅದನ್ನು ಹೇಗೆ ಮಾಡಬೇಕು ಹಾಗೆ ಮಾಡುವುದಕ್ಕೆ ಮಠ ಶಿಷ್ಯರಿಗೆ ಹೇಳ್ಕೊಡ್ಬೇಕು. ಆ ಹೊಣೆಗಾರಿಕೆ ಮಠಕ್ಕಿದೆ. ಈಗ ನೀವು ಏನನ್ನು ಕಾಣ್ತಾ ಇದ್ದೀರಿ ಅಂದರೆ, ಕೇವಲ ಒಂದು ಆಶೀರ್ವಾದದ ಮುಖವನ್ನು ಮಾತ್ರ ಕಾಣ್ತಾ ಇದ್ದೀರಿ. ನಮ್ಮ ತೊಂದರೆ ಹೇಳ್ಕೊಳ್ಳೋದು, ನಾವೊಂದು ಆಶೀರ್ವಾದ ತಗೊಂಡು ಹೋಗೋದು, ಇಷ್ಟಕ್ಕೆ ಸೀಮಿತವಾಗಿದೆ. ಆದರೆ ತೊಂದರೆಗಳು ಯಾಕೆ ಬರ್ತವೆ? ತೊಂದರೆಗಳು ಬರದಂತೆ ನಾವು ಬದುಕೋದು ಹೇಗೆ? ತೊಂದರೆಗಳ ದಾರಿ ಹೊರಗಡೆ ಎಲ್ಲೂ ಇಲ್ಲ ಅಂತ. ನಮ್ಮ ಜೀವನದಲ್ಲಿ ಅನೇಕ ಛಿದ್ರಗಳಿದೆ, ಅನೇಕ ಬೆಲೆಗಳು, ಕೊರತೆಗಳು ಇದೆ, ಅಲ್ಲಿಂದ ಬರ್ತವೆ ಎಲ್ಲ ತೊಂದರೆಗಳು ಕೂಡ. ಈಗ ಊಟದ ಬಗ್ಗೆ ಹೇಳೋದಾದರೆ, ಆರೋಗ್ಯಶಾಸ್ತ್ರ ಹೇಳುವಂಥದ್ದು, ನೀನು ಸರಿಯಾಗಿ ಊಟ ಮಾಡಿದರೆ ವೈದ್ಯರ ಅಗತ್ಯ ನಿನಗೆ ಬೀಳೋದಿಲ್ಲ ಜೀವನದಲ್ಲಿ. ಗಾದೆಯ ಕನ್ನಡದಲ್ಲಿ ಬಂದಿದೆ ನೋಡಿ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ನಮಗೆ ರೋಗ ಇದೆ ಅಂದರೆ ನಮಗೆ ಊಟ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ನಾವೇನೋ ಏರ್ಪೇರ್ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ ಅದಕ್ಕೆ ಅಂತ. ಹೀಗೆ ಇಡೀ ವರ್ಷ ಮಠ ಒಂದು ಕಲಿಕೆಯ ಕೇಂದ್ರವಾಗಿ, ಕಲಿಕೆ ಅಂದರೆ ಯಾವುದನ್ನೂ ಅಲ್ಲ. ಚಂದ್ರಗ್ರಹದಲ್ಲಿ ಏನಿದೆ ಅಂತ ನಾವು ತಗೊಂಡು ಏನು ಮಾಡೋದು? ಮಂಗಳ ಗ್ರಹದಲ್ಲಿ ಏನಿದೆ ಅಂತ ತಿಳ್ಕೊಂಡು ನೀವೇನು ಮಾಡ್ತೀರಿ? ನೀವು ಈ ದಿನ ನೀವು ಪ್ರತಿನಿತ್ಯ ನೀವು ದೂರದರ್ಶನ ನೋಡ್ತೀರಿ, ಪತ್ರಿಕೆಗಳನ್ನು ಓದ್ತೀರಿ, ಸಮಾಜ ಮಾಧ್ಯಮದ ಮೂಲಕ ಏನೇನೋ ನೀವು ನೋಡ್ತಾ ಇರ್ತೀರಿ. ಜೀವನಕ್ಕೆ ಬೇಕಾಗುವಂಥದ್ದು ಅದೆಲ್ಲ ಅಂದರೆ 99-98% ಜೀವನಕ್ಕೆ ಬೇಕಾಗುವಂಥದ್ದಲ್ಲ. ಕಸ, ಕೆಲವು ಸಾರಿ ಮನಸ್ಸನ್ನು ಕೆಡಿಸುವಂಥದ್ದು, ವಾತಾವರಣ ಹಾಳು ಮಾಡುವಂಥದ್ದು, ಇಂಥದ್ದೇ ನಾವು ಕಲಿತಾ ಇರುವಂಥದ್ದು. ಎಲ್ಲವೂ ಕೂಡ ಕಲಿಕೆ. ಯಾವ್ಯಾವುದು ನಮ್ಮ ಬುದ್ಧಿಗೆ ಬರ್ತಾ ಇದೆ, ಹೃದಯಕ್ಕೆ ಬರ್ತಾ ಇದೆ, ಅದೆಲ್ಲ ಕಲಿಕೆ. ಇವತ್ತು ಆ ವಿಷಯವೇ ನಮ್ಮ ಒಳಗೆ ಬಂದು ಪ್ರವೇಶ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆಯಿಂದ. ಒಂದಿಷ್ಟು ಶುಭವನ್ನು ಕಲಿಯೋಣ, ಒಂದಿಷ್ಟು ಒಳಿತನ್ನು ಕಲಿಯೋಣ. ಅದಕ್ಕೆ ತಕ್ಕಂತೆ ಇಡೀ ವರ್ಷದ ಕಾರ್ಯಕ್ರಮ ಮಠದಲ್ಲಿ ರೂಪಿತ ಆಗಬೇಕು ಎನ್ನುವಂಥ ಒಂದು ಮನಸ್ಸು ನಮ್ಮದು. ಇನ್ನಾದರೂ ಆ ರೀತಿ ನಡಿಬೇಕು ಮಠ ಎಂಬ ಅಪೇಕ್ಷೆ ನಮ್ಮದು. ಹಿಂದಿನದ್ದು ಅದು ಚೆನ್ನಾಗಿಲ್ಲ ಅಂತ ನಾವು ಹೇಳೋದಲ್ಲ, ಆದರೆ ಅಷ್ಟೇ ವ್ಯಾಪ್ತಿಯಲ್ಲ ಅದರದ್ದು. ಬರೇ
ಮಂತ್ರಾಕ್ಷತೆ ಮಾತ್ರ ಮಠದ ವ್ಯಾಪ್ತಿ ಅಲ್ಲ, ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ಮಠಕ್ಕಿದೆ, ಕರ್ತವ್ಯ ಮಠಕ್ಕಿದೆ. ಹಾಗಾಗಿ ಮೊನ್ನೆ ಶಾಸನ ತಂತ್ರದಲ್ಲಿ ಕೂಡ ನಾವು ಅದನ್ನು ಹೇಳಿದ್ವು. ಯಾತಕ್ಕೆ ಶಂಕರಾಚಾರ್ಯರು ಮಠವನ್ನು ಸ್ಥಾಪನೆ ಮಾಡಿದರು? ಆ ಕಾರ್ಯಗಳಾಗಬೇಕು. ಮಠವನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಯಾತಕ್ಕೆ? ಸಂಕಲ್ಪ ಏನಿತ್ತು ಅದು ನಡಿಬೇಕು, ಅದನ್ನು ನಡೆಸಬೇಕು. ನಾವು ಆ ದಿಕ್ಕಿನಲ್ಲಿ ಹೋಗಬೇಕು. ಕಾಲ ಬದಲಾಗಿದ್ದಂಥ ತತ್ವಗಳು ಬದಲಾಗೋದಿಲ್ಲ, ರೀತಿ ನೀತಿಗಳು ಬದಲಾಗ್ಬೋದು, ಮೂಲ ಸಿದ್ಧಾಂತ ಬದಲಾಗೋದಿಲ್ಲ, ತತ್ವಗಳು ಬದಲಾಗೋದಿಲ್ಲ. ಶತಮಾನ 22ನೇದು ಬಂತು ಅಂತ ಮೂಗು ಬಿಟ್ಟು ನಾವು ಕಿವಿಯಿಂದ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬದಲಾವಣೆ ಇಲ್ಲ. ಊಟದ ಬದಲಾವಣೆಗಳಾಗ್ಬೋದು, ಪರಿಷ್ಕಾರಗಳಾಗ್ಬೋದು, ಆದರೆ ಈಗ ಎಲ್ಲಿಂದ ಊಟ ಮಾಡ್ತೀರೋ ಅಲ್ಲಿಂದ ಊಟ ಮಾಡಬೇಕು ಅಂತ. ಹಾಗೆ ಆ ಮೂಲ ಉದ್ದೇಶ, ಮೂಲ ತತ್ವ, ಮೂಲ ನೀತಿ ಏನಿದೆಯೋ ಅದು ನಡಿಬೇಕು ಎನ್ನುವ ಒಂದು ದೊಡ್ಡ ಒಂದು ಆಶಯ ನಮ್ಮದಿದೆ. ಹಾಗಾಗಿ ತಕ್ಕಂತೆ ಇಡೀ ವರ್ಷ ಕಾರ್ಯಕ್ರಮಗಳು ರೂಪಿತ ಆಗಬೇಕು. ಈ ಕಾಯಕಲ್ಪಗೊಂಡ ಮಠದಲ್ಲಿ ಇಡೀ ವರ್ಷ ಅಂಥದ್ದು ನಡಿಬೇಕು, ಇಡೀ ವರ್ಷ ಅಂಥದ್ದು ನಡಿಬೇಕು. ಇನ್ನೊಮ್ಮೆ ಹೇಳ್ತೇವೆ, ಗಮನಿಸಿ, ಮಠ ಬೆಳೆಸೋದು ಉದ್ದೇಶ ಅಲ್ಲ, ಸಮಾಜ ಬೆಳೆಸೋದು ಉದ್ದೇಶ. ಮಠ ಶ್ರೀಮಂತ ಆಗಬೇಕಾಗಿಲ್ಲ, ಶಿಷ್ಯರು ಶ್ರೀಮಂತರಾಗಬೇಕು. ಶಿಷ್ಯರು ಶ್ರೀಮಂತರಾಗಬೇಕು ಅಂದರೆ ಕೇವಲ ಹಣಕಾಸಿನ ಶ್ರೀಮಂತಿಕೆ ಅಲ್ಲ. ಇವತ್ತು ನಾವೆಲ್ಲ ಹಣಕಾಸಿನ ಶ್ರೀಮಂತಿಕೆಯನ್ನು ಹೊಂದಿದ್ದೇವೆ. ಮೊದಲಿನ ಸ್ಥಿತಿ ಇಲ್ಲ, 20, 30, 50, 100 ವರ್ಷದ ಹಿಂದಿನ ಸ್ಥಿತಿ ಇಲ್ಲ. ಹಣಕಾಸಿನ ಶ್ರೀಮಂತಿಕೆ ಬಂದಿದೆ, ಆದರೆ ಸಂಸ್ಕೃತಿ ಬಡವಾಗಿದೆ. ನಮಗೆ ಸಂಸ್ಕೃತಿ ಇಲ್ಲ, ನಮ್ಮ ಮಕ್ಕಳಿಗೆ ಏನೂ ಇಲ್ಲ. ನಮ್ಮ ಮಕ್ಕಳಿಗೆ ಜೀವನವನ್ನು ಹೇಗೆ ಮಾಡಬೇಕು ಅಂತ ಏನೂ ಗೊತ್ತಿಲ್ಲ. ಪಾಪ ಬಂಗಾರದಂಥ ಮಕ್ಕಳು, ಎಷ್ಟು ಬುದ್ಧಿವಂತರು, ಎಷ್ಟು ಪ್ರತಿಭಾವಂತರು, ಏನಾದರೂ ಹೇಳಿದ್ರೆ ಎಷ್ಟು ಬೇಗ ಅರ್ಥ ಮಾಡಿಕೊಳ್ತವೆ ಮಕ್ಕಳು. ಆದರೆ ಆ ಮಕ್ಕಳಿಗೆ ಸರಿಯಾದ ಆಹಾರವನ್ನು, ಬುದ್ಧಿಗೆ ಹೃದಯಕ್ಕೆ ಕೊಡಬೇಕಾದ ಆಹಾರವನ್ನು ಕೊಡುವರಿಲ್ಲ. ತುಂಬ ಕೊರತೆ ಆಗ್ತಾ ಇದೆ. ಮಕ್ಕಳೇ ಕಡಿಮೆ, ಆ ಮಕ್ಕಳಿಗೂ ಸಂಸ್ಕಾರ ಕಡಿಮೆ ಅಂತಂದರೆ ಸಮಾಜ ಎಲ್ಲಿ ಹೋಗಿ ತಲುಪೋದು ಮುಂದಕ್ಕೆ? ಹಾಗಾಗಿ ಆ ದಿಕ್ಕಿನಲ್ಲಿ ನಾವೆಲ್ಲ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು. ದೇವರು ನಮಗೆ ಸಂಪತ್ತು ಕೊಟ್ಟಿದ್ದಾನೆ, ಸಂಸ್ಕೃತಿಯನ್ನು ಇನ್ನು ಕೇಳಿ ತಗೋಬೇಕು. ನಾವು ಸಂಸ್ಕೃತಿಯನ್ನು ಪಡ್ಕೊಳ್ಬೇಕು. ಆ ಕಾರ್ಯ ಖಂಡಿತ ಆಗಬೇಕಾಗಿದೆ. ಹಾಗಾಗಿ ನಾವು ಅದನ್ನೇ ಮತ್ತೆ ಮತ್ತೆ ಅಪೇಕ್ಷೆ ಪಡ್ತಾ ಇರ್ತದೆ. ನಮಗೂ ಈ ಬೋಧನೆಯ ಕಾರ್ಯ ಮಾತ್ರ ಉಳಿಬೇಕು, ಮತ್ತೆಲ್ಲ ಶಿಷ್ಯರೇ ಮಾಡಬೇಕು. ಮಠದಲ್ಲಿ ಎಲ್ಲವನ್ನೂ ಶಿಷ್ಯರೇ ಮಾಡಬೇಕು. ವ್ಯವಹಾರಕ್ಕೆ ನಮ್ಮನ್ನು ಎಳಿಬಾರ್ದು, ಬೋಧನೆಗೆ, ಸಾಧನೆ ಬೋಧನೆಗಳಿಗೆ ಸೀಮಿತವಾಗಿ ನಮ್ಮನ್ನು ಇಟ್ಕೊಳ್ಬೇಕು. ಆ ರೀತಿಯಲ್ಲಿ ಮಠ ಮುಂದುವರಿಬೇಕು ಅನ್ನುವ ಮನಸ್ಥಿತಿ ನಮ್ಮದು. ಅದನ್ನು ಮತ್ತೆ ಮತ್ತೆ ನಾವು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲ ಇಡೀ ಶಿಷ್ಯಸ್ತೋಮ ಅದನ್ನು ಮನಸ್ಸಿಗೆ ತಗೊಂಡು ಆ ದಿಕ್ಕಿನಲ್ಲಿ ಮಠವನ್ನು ಬಳಸಿ. ನಮ್ಮ ಮಠ ಒಂದು 120 ದೇಶದಲ್ಲಿ ನಮ್ಮ ಮಠ ಶಾಖೆ ಆಗಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಅದರ ಬದಲಿಗೆ ಜೀವನಕ್ಕೆ ಬೇಕಾದ್ದನ್ನು ಮಠ ಹೇಳ್ಕೊಡ್ಬೇಕು ಅಂತ ನಿರೀಕ್ಷೆ ಮಾಡಿ. ಅಂಥ ಅನುಷ್ಠಾನಗಳು, ತಪಸ್ಸುಗಳು ಮಠದಲ್ಲಿ ನಡಿಬೇಕು ಅಂತ ನಿರೀಕ್ಷೆ ಮಾಡಿ. ಅಂಥದ್ದಾಗಬೇಕು ಇಲ್ಲಿ ಎನ್ನುವ ಒಂದು ಮನಸ್ಥಿತಿ ನಮ್ಮದು. ಹಾಗಾಗಿ ಆ ರೀತಿಯಲ್ಲಿ ನೀವೆಲ್ಲ ಚಿಂತನೆ ಮಾಡುವವರಾಗಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ. ಇನ್ನು ಮತ್ತೊಂದು ಸಂಗತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತಾಪ ಮಾಡಬೇಕು. ಒಂದು ಹೊಸ ಯೋಜನೆ ಅಂತ ಅನ್ಕೊಳ್ಳಿ ನೀವು. ಹೊಸ ಯೋಜನೆ ಅಂದರೆ ಏನಾದ್ರು ಮತ್ತೆ ಖರ್ಚಿಗೆ ಬಂತ ಅಂತ ತಲೆಬಿಸಿ ಮಾಡಬೇಡಿ, ಆ ಥರದ್ದಲ್ಲ ಅದು. ನಿಮ್ಮಿಂದ ದೇಣಿಗೆ ಕೇಳುವಂಥ ಯೋಜನೆ ಅಲ್ಲ ಅದು. ಅದರ ಹೆಸರು ಪತ್ರಪೇಟಿ ಅಂತ. ಪತ್ರಪೇಟಿ ಅಂತ. ಪತ್ರಪೇಟಿ ಅಂದರೆ ಏನು? ಅದು ಅಂಚೆ ಪೆಟ್ಟಿಗೆ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಂಚೆ ಪೆಟ್ಟಿಗೆ ಅಂತ. ಏನು ಅಂಚೆ ಪೆಟ್ಟಿಗೆ ಇದು? ನಾವೆಲ್ಲ ಮರ್ತಿದ್ದೇವೆ ಅಂಚೆ ಪೆಟ್ಟಿಗೆಯನ್ನು ಅಲ್ವಾ? ಒಂದು ಕಾಲದಲ್ಲಿ ಪತ್ರಗಳನ್ನ ಬರ್ಕೊಳ್ತಾ ಇದ್ದಂಥ ಸಂದರ್ಭಗಳಿತ್ತು. ಹಾಗೊಂದು ಕಾಲ ಇತ್ತು, ಭಾರಿ ಸಂಭ್ರಮ ಇತ್ತು. ಆ ಪತ್ರ ಬರೆಯುವ ಒಂದು ಶೈಲಿ, ರೀತಿ, ಹೇಗೆ ಬರೀಬೇಕು ಪತ್ರವನ್ನು, ಅದಾಗಿ ಸಂಪ್ರದಾಯ ಅಂತ ಹೇಗೆ ಪತ್ರ ಪ್ರಾರಂಭ ಆಗಬೇಕು, ತುಂಬ ಸುಂದರವಾದ ಕಾಲ ಇತ್ತು. ಆ ಪತ್ರಗಳನ್ನ ಬರ್ಕೊಳ್ಳುವ ಕಾಲ ಅಂತ. ಯಾರಿಗಾರು ಗೊತ್ತಾಗುತ್ತೆ, ನೆನಪಿದೆಯಾ ಯಾರಿಗಾದರೂ ಪತ್ರ ಹೇಗೆ ಬರೀಬೇಕು ಅಂತ? ನಮ್ಮ ಮಕ್ಕಳಿಗೆ ಆ ಪತ್ರ ಬರೆಯೋ ಕಲ್ಪನೆಗಳೇನಾದ್ರು ಇರಬಹುದಾ? ಇರೋಕ್ಕೆ ಅವಕಾಶ ಇದೆಯಾ? ಇಲ್ಲ. ಯಾವಾಗ ಈ ಕರ್ಣಪಿಶಾಚಿಯ ಆವಿಷ್ಕಾರ ಆಯಿತೋ ಅದು ನಂತರ ಈ ಪತ್ರಕ್ಕೆ ತಿರಾಂಜಲಿ. ಈ ಪತ್ರ ಅನ್ನೋದು ಸಂಪೂರ್ಣ ಬರವಣಿಗೆ ಬಿಟ್ಟು ಹೋಯಿತು ಪೂರ್ತಿ. ಮತ್ತು ಅವಾಗ ವಿಸ್ತಾರವಾಗಿ ಬರಿತಾ ಇದ್ರು. ಪತ್ರ ಬರಿಬೇಕಾದ್ರೆ ಎಲ್ಲವನ್ನೂ ಬರಿತಾ ಇದ್ರು. ಈ ಕರ್ಣಪಿಶಾಚಿ ಬಂದ ಕೂಡಲೇ ಈ ಸಂದೇಶವೇ ಪ್ರಾರಂಭ ಆಯ್ತಲ್ಲ, ಅದು ತಾನು ಇರೋ ಚಿಕ್ಕದಾದ ಕಾರಣ ಈ ಪತ್ರವನ್ನು ಚಿಕ್ಕದು ಮಾಡ್ತು. ಹಾಗಾಗಿ ಆರಂಭದಲ್ಲಿ ಬಂದಿದ್ದ ಏನು? SMS. ಹಾಗಾದ್ರೆ ಏನು? ಹಾಗಂದ್ರೆ ಸಂಕ್ಷಿಪ್ತ ಸಂದೇಶಗಳ ಒಂದು ಸೇವೆ ಅದು.
ನೀವು ಏನು ಹೇಳ್ತೀರೋ ಚಿಕ್ಕದಾಗಿ ಹೇಳಿ ಅಂತ, ತುಂಬ ಚಿಕ್ಕದಾಗಿ ಹೇಳಬೇಕಾದ್ನ ಹೇಳಿ ತುಂಬ ಚಿಕ್ಕದಾಗಿ ಹೇಳಿ ಅಂತ. ಹಾಗೆ ಪ್ರಾರಂಭ ಆಯಿತು ಅಂತ. ಹಾಗಾಗಿ ನಮಗೆ ಒಂದು ಆ ಪತ್ರ ಬರೀಬೇಕೆ ಅನ್ನೋದು, ಲೇಖನಿ, ಕಾಗದ, ಕೂತ್ಕೊಂಡು ಬರೆಯೋದು ಅನ್ನೋದು ಬಿಟ್ಟು ಹೋಗಿದ್ದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆ ಶೈಲಿಯೂ ಬಿಟ್ಟು ಹೋಯಿತು. ಇಷ್ಟೇ ಉದ್ದದಲ್ಲಿ ಒಂದು ನಮಸ್ಕಾರ ಹೇಳೋದು ಇಲ್ಲ, ಏನೂ ಇಲ್ಲ, ಸೀದಾ ಮುಖಕ್ಕೆ ಮಾತನ್ನು ಒಗೆಯುವಂತೆ ನಾವು ಮಾತಾಡ್ಕೊಳ್ಳೋಕೆ ಆರಂಭ ಮಾಡಿದ್ವಿ. ಒಂದು ಶಿಷ್ಟಾಚಾರಗಳೇ ಬಿಟ್ಟು ಹೋಯ್ತು. ಈಗ ತೀರ್ಥರೂಪರು ಅಂತ ತಂದೆ ತಾಯಿಗಳನ್ನ ಕರಿತಾ ಇದ್ರು, ಅಥವಾ ತೀರ್ಥರೂಪ ಸಮಾನರು ಅಂತ ಅದೇ ರೀತಿ ಇರ್ತಕ್ಕಂಥ ಬೇರೆಯವರಿಗೆ ಸಂಬೋಧನೆ ಮಾಡ್ತಾ ಇದ್ರು. ಆ ತೀರ್ಥರೂಪ ಶಬ್ದ ಏನಾದರೂ ಉಳ್ಕೊಂಡಿದೆಯಾ ಇವತ್ತು ಎಲ್ಲರೂ ಅಂತ? ಪತ್ರಗಳಲ್ಲಿ ಇತ್ತು ಆ ಶಬ್ದ, ಅದು ಹೋಯ್ತದು ಅಂತ. ಅಂದರೆ ತೀರ್ಥಕ್ಷೇತ್ರಕ್ಕೆ ಸಮಾನ ಅವರು ಅಂತ ತಂದೆ ತಾಯಿ ಅಂದರೆ ಎಷ್ಟು ಭವ್ಯ ಆ ಶಬ್ದ ಅಂದರೆ, ಅಯೋಧ್ಯೆ ಕಾಶಿ ಕಾಂಚಿಗೆ ಸಮಾನ ಅಂತ, ಅದರಂತೆ ಇರುವವರು ತೀರ್ಥರೂಪರು ಅಂತ ಶಬ್ದ ಅದು. ತೀರ್ಥ ಅಂದರೆ ಯಾವುದು ನಮ್ಮನ್ನು ಪವಿತ್ರಗೊಳಿಸುತ್ತೋ ಅದು ತೀರ್ಥ ಅಂತ, ನಮ್ಮನ್ನು ಪಾವನ ಮಾಡುವಂಥವ್ರು. ಹೇಗಿತ್ತು ನೋಡಿ ಶಬ್ದ ಅದು. ಈಗ ನಿಮ್ಮ ಈ ಪುಟ್ಟ ಪೆಟ್ಟಿಗೆಯಲ್ಲಿ ಇದೆಲ್ಲ ಬರೆಯೋಕ್ಕೆ ಜಾಗ ಇಲ್ಲ, ಅವಕಾಶ ಇಲ್ಲ, ಇರೋದೇ ಇಷ್ಟದು ಅಂತ, ಅದರಲ್ಲಿ ಆಗಬೇಕು ಎಲ್ಲದೂ ಕೂಡ. ಹಾಗಾಗಿ ಎಲ್ಲವೂ ಈ ಕಲಿಯುಗ ಅಂದರೆ ಹಾಗೆ ಅಂತ. ಈ ಕೃತಯುಗಕ್ಕಿಂತ ತ್ರೇತೆ ಚಿಕ್ಕದಂತೆ, ತ್ರೇತೆಗಿಂತ ದ್ವಾಪರ ಚಿಕ್ಕದಂತೆ, ಕಲಿಯುಗ ಮತ್ತು ಚಿಕ್ಕದಂತೆ. ಹಾಗಾಗಿ ಈಗ ತ್ರೇತಾಯುಗದ ಜನ ಯಾರಾದರೂ ಬಂದರೆ ನಮ್ಮನ್ನು ನೋಡಿದ್ರೆ ಇರುವೆಗಳ ಥರ ನಾವು ಕಾಣ್ತೀವಿ ಅವ್ರಿಗೆ. ಯಾಕೆಂದರೆ ಅಷ್ಟು ದೊಡ್ಡ ದೊಡ್ಡ ಆಕಾರಗಳು ಇರ್ತಿದ್ವು ಆ ಕಾಲದಲ್ಲಿ. ಆಕಾರವೇ ಚಿಕ್ಕದಾಗ್ತಾ ಬಂತು, ಎಲ್ಲವೂ ಚಿಕ್ತಾ ಇತ್ತು, ಆಕಾರ ಮಾತ್ರ ಅಲ್ಲ. ಆಮೇಲೆ ಪ್ರತಿಯೊಂದು ಸಣ್ಣದು ಮಾಡು ಅನ್ನೋ ಥರ ಅದು ಬೆಳೀತಾ ಹೋಯಿತು ಅಂತ. ಹಾಗಾಗಿ ಮತ್ತೆ ಪತ್ರ ಬರೆಯುವ ಅಭ್ಯಾಸ ಪ್ರಾರಂಭ ಆಗಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗಲಿ, ನೀವು ನಮಗೆ ಪತ್ರಗಳನ್ನು ಬರೀಬೇಕು, ಆ ಥರ ಪ್ರಾರಂಭ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಂಚೆಪೆಟ್ಟಿಗೆ, ಪತ್ರಪೇಟಿ ಅನ್ನೋ ವ್ಯವಸ್ಥೆ ಆರಂಭ ಆಗ್ತಾ ಇರುವಂಥದ್ದು. ನೋಡಿ, ನೀವು ಈಗ ಇಷ್ಟಾರು ಮಂದಿ ಬಂದಿದ್ದೀರಿ, ನಿಮಗೆಲ್ಲ ಏನೇನು ಹೇಳೋದಕ್ಕಿರ್ತದೆ ನಮ್ಮ ಹತ್ರ ಅಲ್ವಾ? ಹೇಳಲಿಕ್ಕೆ ಅವಕಾಶ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂದರೆ, ಒಂದು ಕಡೆ ಸಮಯ ಮಿತಿ, ನಮಗೂ ಬೇರೆ ಕರ್ತವ್ಯಗಳು, ಅನಿವಾರ್ಯ ಕರ್ತವ್ಯಗಳಿದೆ, ನಿಮಗೂ ನೀವು ನಾಳೆ ನಡೆದು ಇಲ್ಲ ಉಳ್ಕೊಂಡು ಏನೋ ನೀವು ಕೇಳ್ಕೊಂಡು ಹೋಗೋಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ನಿಮಗೂ ಕೂಡ ಇರ್ತದೆ. ಹಾಗಾಗಿ ಒಂದು ಸಮಯದ ಮಿತಿ. ಇನ್ನೊಂದು, ನಿಮಗೆ ಏಕಾಂತ ಇರೋದಿಲ್ಲ. ಈಗ ಸುತ್ತ ಜನ ಇರ್ತಾರೆ, ಅವ್ರ ಮುಂದೆ ಹೇಳೋದಕ್ಕೆ ಕಷ್ಟ ಅನ್ನೋ ಸಂದರ್ಭಗಳು ಇರ್ಬೋದು, ಎಷ್ಟೋ ವಿಷಯಗಳನ್ನು ಅಥವಾ ಮಾಮೂಲಿ ವಿಷಯವಾದರೂ ಕೂಡ ಹೇಳೋಕ್ಕೆ ಕಷ್ಟ ಆಗ್ಬೋದು. ಎಲ್ಲ ಸಭೆ ಇದ್ದಾಗ ಅವ್ರ ಮುಂದೆ ಹೇಳೋದಕ್ಕೆ ಕಷ್ಟ ಆಗ್ಬೋದು, ಅದಕ್ಕೆ ದಾರಿ ಇಲ್ಲ. ಅಥವಾ ನಮಗೆ ಸಮಾಧಾನವಾಗಿ ಉತ್ತರ ಕೊಡಬೇಕು ಅಂದರೆ ಆ ವ್ಯವಧಾನ ಇಲ್ಲ. ಮುಂದೆ ಉದ್ದ ಸಾಲಿದೆ ಅಲ್ಲಿ, ಆಮೇಲೆ ಪೂಜೆ ಆಗಬೇಕು, ಅನುಷ್ಠಾನ ಆಗಬೇಕು. ಹಾಗಾಗಿ ನಮಗೆ ವ್ಯವಧಾನ ಇದೆ ಅಂದರೆ ಯಾವ ನ್ಯಾಯ ಕೊಡಬೇಕು ನಮಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ. ಅಂದರೆ ನೀವೊಂದು ಪ್ರಶ್ನೆ ನಿಮ್ಮ ಜೀವನದ ಬಗ್ಗೆ, ನಿಮ್ಗೆ ಯಾವುದೋ ಕಷ್ಟದ ಬಗ್ಗೆ ಕೇಳಿದರೆ ಎಷ್ಟು ಸಮಾಧಾನವಾಗಿ ವಿವೇಚಿಸಿ ನಾವು ಉತ್ತರ ಕೊಡಬೇಕೋ ಅಷ್ಟು ಸಮಯ ನಮಗೆ ಸಿಕ್ಕೋದಿಲ್ಲ, ನಿಮಗೂ ಗೊತ್ತು ಅದು. ಇದೆಲ್ಲ ಇರಲಿ ಬಿಡಿ, ಇದ್ದಷ್ಟೇ ಸಾಕು, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ನೀವು ಭಾವಿಸ್ತೇನೆ ಅಂತಾದರೆ, ಈಗ ಇಷ್ಟೊತ್ತಿಗೆ ಬರೋಕ್ಕೆ ಆಗೋದಿಲ್ಲ ಯಾರು. ಅವನು ಸಂಜೆ ಬರ್ತಾನೆ, ಅವನೇನು ಮಾಡಬೇಕು? ಹಗಲು ಬರೋಕ್ಕೆ ಅವಕಾಶ ಇಲ್ಲ ಅವನಿಗೆ ದಾರಿ ಇಲ್ಲ. ಸೊ ಬೆಳಗ್ಗೆ ಬರ್ಬೋದು ಅವನು, ಮಧ್ಯಾಹ್ನ ಬರೋಕ್ಕೆ ಅವಕಾಶ ಇಲ್ಲ. ಏನು ಮಾಡಬೇಕು ಅವನು? ದಾರಿಗಳೇ ಇಲ್ಲ. ಹೀಗಾಗಿ ಈ ಪತ್ರಪೇಟೆಯ ಒಂದು ಆವಿಷ್ಕಾರ ನಾವು ಮಾಡ್ತಾ ಇರುವಂಥದ್ದು. ಒಂದು ಸುಂದರವಾದ ಪೆಟ್ಟಿಗೆ, ಅದರಲ್ಲಿ ನಿಮ್ಮ ಪತ್ರ ಹಾಕೋಕೆ ಅವಕಾಶ, ಬೀಗ ಹಾಕಿದೆ, ಅದಕ್ಕೆ ಯೋಚನೆ ಮಾಡಿಬಿಡಿ, ಭದ್ರವಾಗಿ ಬೀಗ ಹಾಕಿದೆ. ಈಗ ನೀವು ನಿಮ್ಗೆ ಏನಿದೆಯೋ ಮನಸ್ಸಲ್ಲಿ ಅದನ್ನು ಬರೆದು ಅದರಲ್ಲಿ ಹಾಕ್ಬೋದು ಪ್ರತಿಯೊಬ್ಬರು ಕೂಡ. ನಿಮ್ಮ ಅಂತರಂಗದ ತುಂಬಲ ಅಥವಾ ನಿಮ್ಮ ಜಿಜ್ಞಾಸೆ, ಅಥವಾ ಮಠದ ಪದಾಧಿಕಾರಿ ನಿಮಗೆ ಬೇಕಾದ ಮಾರ್ಗದರ್ಶನ, ಅನೇಕ ಪದಾಧಿಕಾರಿಗಳಿದ್ದು ಅದೇ ಒಂದು ಅಹವಾಲಿದೆ, ನಮ್ಗೆ ಅವಕಾಶವೇ ಸಿಗೋದಿಲ್ಲ ಅಂತ. ಒಂದು ವಿಷಯ ಹೇಳ್ಕೋಬೇಕು ಅಂದರೆ ಅವಕಾಶವೇ ಸಿಗೋದಿಲ್ಲ, ಮಾರ್ಗದರ್ಶನ ಕೇಳಬೇಕು ಅಂದರೆ ಅವಕಾಶವೇ ಸಿಗೋದಿಲ್ಲ ಅಂತ. ಹಾಗಾಗಿ ಅವಕಾಶ ಸಿಗಬೇಕು ಅಂದರೆ ಈ ಪತ್ರಪೇಟೆ ನಿಮಗೆ ಸಹಾಯ ಮಾಡುತ್ತೆ. ಅಲ್ಲಿ ತಂದು ಹಾಕಿ. ಅಲ್ಲಿ ಹಾಕುವ ವಿಷಯ ತುಂಬ ಗೋಪ್ಯ ಇದ್ದರೆ, ಯಾರಿಗೂ ಗೊತ್ತಾಗಬಾರ್ದು, ಗುರುಗಳಿಗೆ ಮಾತ್ರ ಗೊತ್ತಾಗಬೇಕು ಅಂತಿದ್ರೆ, ಅಂಟು ಹಚ್ಚಿ, ಲಕೋಟೆಗೆ ಅಂಟು ಹಚ್ಚಿ ಅದನ್ನು ಮುದ್ರಿತ ಮಾಡಿ ಹಾಕಿ. ನಾನು ಬೇರೆ ಯಾರೂ ನೋಡೋದಿಲ್ಲ, ನಾವು ನಿಮಗೆ ಭರವಸೆ ಕೊಡ್ತೇವೆ, ಬೇರೆ ಯಾರೂ ಕೂಡ ಅದನ್ನು ನೋಡೋದಿಲ್ಲ ಅಂತ. ಈ ಎಲ್ಲ ಪತ್ರಗಳನ್ನು ಸ್ವತಃ ನಾವೇ ನೋಡ್ತೇವೆ. ನಿಮಗೆ ಒಂದು ಅನುಮಾನ ಬೇಡ, ಅದೇನೆಂದರೆ ಇದು ಇವರೇ ನೋಡಿ, ಪರಿವಾರದ ಹುಡುಗರು ಇವರೇ ನೋಡಿ ನನಗೆ ವಾಪಸ್ಸು, ಅದಾಗೋದಿಲ್ಲ. ನಾವೇ ಸ್ವತಃ ನೋಡ್ತೇವೆ ಮತ್ತು ಸಮಾಧಾನವಾಗಿ ಗಮನಿಸಿ ನಾವು ನೋಡ್ತೇವೆ ಅದನ್ನು. ಅಲ್ಲಿ ಕಡಿಮೆ ಸಮಯ ಸಾಕು ನಮಗೆ. ಹೀಗೆ ಮಾತಿಗೆ ಶುರು ಮಾಡಿದರೆ ಜಾಸ್ತಿ ಸಮಯ ಬೇಕು,
ಅಲ್ಲಿ ಕಡಿಮೆ ಸಮಯ ಸಾಕು, ಹಾಗೆ ಎಲ್ಲವನ್ನು ಕೂಡ ನೋಡೋಕ್ಕೆ ಸಾಧ್ಯ ಇದೆ. ನಿಮಗೆ ಇನ್ನೂ ಸಂದೇಹ ಇದ್ದರೆ ಎಷ್ಟೋ ನಿಮ್ಮ ಪತ್ರಗಳಿಗೆ ಧ್ವನಿ ಸಂದೇಶದ ಮೂಲಕ ಉತ್ತರ ಬರ್ಬೋದು. ನಮ್ಮದೇ ಧ್ವನಿಯಲ್ಲಿ ಉತ್ತರ ಸಿಗ್ಬೋದು. ನಿಮಗೆ ಪ್ರತಿಯೊಂದಕ್ಕೂ ನಾವು ಹೇಳೋದಿಲ್ಲ, ಅಗತ್ಯ ಇಲ್ಲದೆ ಇರ್ಬೋದು ಎಷ್ಟೋ ಸಂಗತಿಗಳಿಗೆ. ಆದರೆ ಎಷ್ಟೋ ಪತ್ರಗಳಿಗೆ ಧ್ವನಿ ಸಂದೇಶ ನಮ್ಮ ಧ್ವನಿಯಲ್ಲೇ ನಮಗೆ ಉತ್ತರ ಸಿಗ್ಬೋದು. ಒಂದು ಹೆಜ್ಜೆ ಮುಂದೋಗಿ ಹೇಳ್ತಾ ಇರುವಂಥದ್ದು. ಮತ್ತು ಸಮಯ ಮಿತಿಯಲ್ಲಿ ಉತ್ತರ ಸಿಗ್ತದೆ ನಮಗೆ. ಉದಾಹರಣೆಗೆ ಒಂದು ವಾರದೊಳಗೆ ನಮ್ಗೆ ಉತ್ತರ ಸಿಗುತ್ತೆ, ನಿಮಗೆ ಸಿಗಲೇಬೇಕು. ಕೆಲವು ದಿನಗಳಲ್ಲಿ ನಾವು ಹೀಗೂ ಹೇಳ್ಬೋದು 24 ಗಂಟೆ ನಿಮ್ಗೆ ಉತ್ತರ ಸಿಗುತ್ತೆ ಅಂತ. ನಾಳೆ ಒಳಗಡೆ ನಮ್ಗೆ ಉತ್ತರ ಸಿಗುತ್ತೆ ಅದಕ್ಕೆ, 24 ಗಂಟೆ ನಿಮ್ಗೆ ಉತ್ತರ ಸಿಗುತ್ತೆ ಅದಕ್ಕೆ ಹೇಳಿದಲ್ಲಿ. ಈಗ ಮೊನ್ನೆ ಇಲ್ಲಿ 24 ಗಂಟೆ ನಮ್ಗೆ ಉತ್ತರ ಕೊಡಿಸಲಾಗತ್ತೆ ಅಂತ ಸೂಚನೆ ಕೊಟ್ಟಿದ್ದು, 24 ಗಂಟೆ ಉತ್ತರ ಸಿಕ್ಕಿದೆ ಎಲ್ರಿಗೂ ಕೂಡ. ಇನ್ನು 1-2 ಗಂಟೆಲಿ ಉತ್ತರ ಬೇಕು ನಿಮ್ಗೆ. ಈಗಲೇ ಒಂದು ಸ್ವಲ್ಪ ಹೊತ್ತಲ್ಲಿ ಉತ್ತರ ಬೇಕು ಅಂದರೆ, ಮತ್ತು ತುರ್ತು ವಿಷಯಗಳಿದ್ದರೆ, ಅದು ಆರೋಗ್ಯದ ತೊಂದರೆ, ಗಂಭೀರವಾದ ಸಮಯ ಅದು ಕಾಯಕ್ಕೆ ಸಾಧ್ಯ ಇಲ್ಲ ಅಂಥ ಸಂಗತಿ ಅಂತಂದರೆ, ಅದಕ್ಕೆ ಕೆಂಪು ಲಕೋಟೆ ನಿಮಗೆ ಸಿಗುತ್ತೆ. ಈ 2 ಲಕೋಟೆಗಳು ಮಠದಲ್ಲೇ ಸಿಗುತ್ತೆ ನಿಮಗೆ. ಹಳದಿ ಲಕೋಟೆ, ಕೆಂಪು ಲಕೋಟೆ ಅಂತ. ಈ ಕೆಂಪು ಲಕೋಟೆಯಲ್ಲಿ ನೀವು ಬರೆದು ಹಾಕಿದರೆ ಅದಕ್ಕೆ ತುರ್ತಾಗಿ ಉತ್ತರ ಸಿಗುವಂಥದ್ದು ಅಂತ. 1-2 ಗಂಟೆಯಲ್ಲಿ ನಮಗೆ ಅದಕ್ಕೆ ಉತ್ತರ ಸಿಗುವಂಥದ್ದು, ಅಥವಾ ಅಗತ್ಯ ಕಂಡ್ರೆ ಅವ್ರನ್ನ ಕರೆದು ಮಾತನಾಡುವಂಥದ್ದು ಅಂತ. ಹಾಗಂತ ನೀವು ಅವಸರ ಇಲ್ಲದೆ ಇರೋದನ್ನೆಲ್ಲ ಕೆಂಪು ಲಕೋಟೆಯಲ್ಲಿ ಬರೆದು ಹಾಕ್ಬಾರ್ದು, ದುರುಪಯೋಗ ಮಾಡಬಾರ್ದು, ವ್ಯವಸ್ಥೆಯನ್ನು ಮೋಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆ ಮಾಡಬಾರ್ದು ಅಂದರೆ, ಅದಕ್ಕೆ ನಿಮಗೆ ಸತ್ಯನಾರಾಯಣ ಕಥೆ ಹೇಳಬೇಕಾಗತ್ತೆ. ನಾವು ಸತ್ಯನಾರಾಯಣ ಕಥೆಯಲ್ಲಿ ನೀವು ಕೇಳಿದಿರಲ್ವಾ, ಹಡಿಗನಲ್ಲಿ ಏನಿದೆ ಅಂತ ಭಗವಂತ, ಮಾರುವೇಷದ ಭಗವಂತ ಹಡಿಗನಲ್ಲಿ ಏನಿದೆ ಅಂತ ಕೇಳಿದರೆ ಅದಕ್ಕೆ ವ್ಯಾಪಾರಿಗಳು ಉತ್ತರ ಹೇಳಿದ್ರೆ ಅಂತ ಅದರಲ್ಲಿ ಎಲೆ ಬಳ್ಳಿಗಳಿದೆ. ವಾಸ್ತವವಾಗಿ ಇದ್ದಿದ್ದೇನೋ ಮುತ್ತು ರತ್ನಗಳು ಇದ್ದಿದ್ದು, ಎಲೆ ಬಳ್ಳಿಗಳಿದೆ ಅಂತ. ಹೌದಾ, ಹಾಗೆ ಆಗಲಿ ಅಂತ ಹೇಳಿ ದೇವರು ಹೋಗ್ತಾ ಇದ್ದಂತೆ, ಮಾರುವೇಷದ ದೇವರು. ಹಡಗು ತೇಲಕ್ಕೆ ಶುರುವಾಯಿತು ಅಂತ. ಸ್ವಲ್ಪ ಹಡಗಿನ ಕೆಲವು ಭಾಗ ನೀರಿನ ಒಳಗಿತ್ತು, ಭಾರದ ಕಾರಣಕ್ಕೆ ಅಂತ, ಮುತ್ತುರತ್ನಗಳ ಭಾರ ಅಂತ ತೇಲಕ್ಕೆ ಶುರುವಾಯಿತು. ಹೋಗಿ ನೋಡಿದ್ರೆ ಬರೀ ಎಲೆ ಬಳ್ಳಿಗಳು ಮಾತ್ರ ಇದ್ದು. ಈ ಆರೋಗ್ಯದ ರಜೆ ಅಂತ ಸುಳ್ಳು ಹಾಕೋರು ಇರ್ತಾರೆ, ಕೆಲವು ಸರಿ ಇರ್ತಾರೆ ಅಂದರೆ ಭಾಳ ಜನ ಇರ್ತಾರೆ ಆ ರೀತಿಯಲ್ಲಿ. ಕಚೇರಿಗಳಲ್ಲಿ ನಿಜವಾಗಿ ಆರೋಗ್ಯ ಎಲ್ಲ ಸರಿ ಇರುತ್ತೆ, ಆರೋಗ್ಯದ ರಜೆ ಅಂತ ಹಾಕೋದು. ಆದರೆ ನಿಜವಾಗಿ ಆರೋಗ್ಯ ಕೆಟ್ಟಾಗ ರಜೆ ಇಲ್ಲ ಅಂತ ಆಗ್ಬೋದು, ಅಥವಾ ನಿಜವಾಗಿ ಆರೋಗ್ಯ ಕೆಡಬಹುದು. ಯಾಕೆಂದರೆ ನಾವು ಸುಳ್ಳು ಹೇಳಿರ್ತೇವಲ್ವಾ, ಸತ್ಯ ಹೇಳಿರೋದಿಲ್ಲ ಅಲ್ವಾ. ದೇವರು ತಥಾಸ್ತು ಅಂತ ಹೇಳಿದರೆ, ಹೌದಾ ನಿಂಗೆ ಅದು ಬೇಕಾ ಅನಾರೋಗ್ಯ, ತಗೋ ಅಂದರೆ ಏನು ಮಾಡೋದು? ಯಾಕಿದನ್ನು ಹೇಳಿದ್ವು ಅಂದರೆ, ನೀವು ತುರ್ತುವ ಕೋಟೆಯಲ್ಲಿ ತುರ್ತು ಅಲ್ಲದ ವಿಷಯಗಳನ್ನು ಬರೀಬಾರ್ದು ಅಂತ. ಬೇಗ ನೋಡಲಿ ಅನ್ನೋ ಕಾರಣಕ್ಕೆ ನಿಮಗೆ ಅವಸರ ಇಲ್ಲದಂಥ ವಿಷಯಗಳನ್ನು ಬರೀಬಾರ್ದು. ನಿಜವಾಗ ಯಾವುದು ತುರ್ತು ಇದೆಯೋ ಎಲ್ಲ ವ್ಯವಸ್ಥೆಗಳು ಹಾಳಾಗೋದು ಹೇಗೆ ಅಂದರೆ ದುರುಪಯೋಗ ಆದಾಗ. ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಹಾಳಾಗೋದು ಹೇಗೆ? ಎಲ್ಲ ವ್ಯವಸ್ಥೆಗಳು ಒಳ್ಳೆಯ ವ್ಯವಸ್ಥೆಗಳೇ. ಯಾವಾಗ ಹಾಳಾಗುತ್ತವೆ ಅಂದರೆ ದುರುಪಯೋಗ ಮಾಡಿದಾಗ. ಅಥವಾ ದುರುಪಯೋಗವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗಾಗಿ ನೀವು ತಪ್ಪದೆ ನಿಮ್ಮ ಸಂಖ್ಯೆ ಬರೀಬೇಕು, ನಿಮ್ಮ ವಿಳಾಸ ಬರೀಬೇಕು. ಸಂಖ್ಯೆಯನ್ನಂತೂ ಖಂಡಿತವಾಗಿ ಬರೀಬೇಕು. ಸಂಖ್ಯೆ ಅಂದರೆ ಗೊತ್ತಾಗತ್ತೆ ಅಂತ ನಾವು ಭಾವಿಸ್ತೇವೆ. ನಿಮಗೆ ಆಂಗ್ಲ ಪದ ಬಳಕೆ ಮಾಡೋ ಮನಸ್ಸು ನಮಗಿಲ್ಲ, ಹಾಗಾಗಿ ಹೇಳ್ತಾ ಇರೋಂಥ. ಗೊತ್ತಾಗದಿರಿ ಕೇಳ್ಕೊಳ್ಳಿ, ಕಲೀರಿ ನೀವು ಅದನ್ನು. ನೀವು ಅದೇ ಶಬ್ದ ಬಳಸಿ ಇನ್ನು ಮುಂದೆ. ಈ ನಂಬರ್ 2 ಶಬ್ದ ಇದೆ, ಹತ್ತತ್ರ ಇದೆ ತುಂಬ. ಅದು ಈ ನಂಬ್ರ ಅಂದರೆ ನಮ್ಮಲ್ಲಿ ಕೆಲವು ಪ್ರಾಂತಗಳಲ್ಲಿ ಜಗಳ ಅಂತ ಅರ್ಥ ಇದೆ. ನಂಬ್ರ ಇದೆ, ಅವ್ರಿಗೊಂದು ಜಗಳ ಇದೆ ಅಂತ. ಅದು ಬೇಡ ಅಲ್ವಾ? ಹಾಗಾಗಿ ಸಂಖ್ಯೆ ಅಂತಲೇ ಹೇಳೋಣ ಅಂತ. ಆ ಶಬ್ದ ಯಾಕೆ ಸುಮ್ಮನೆ ಅಂತ. ಹಾಗಾಗಿ ನಿಮ್ಮ ಸಂಖ್ಯೆಗಳನ್ನು ಕೂಡ ನಮೂದಿಸಿ, ಏನಿದೆಯೋ ಅದನ್ನು ನೀವು ನಮಗೆ ಪತ್ರದ ಮೂಲಕ ಬರೆಯೋಕ್ಕೆ ಶುರು ಮಾಡಿ. ನೀವು ಹೇಳ್ಬೋದು, ನಾನು ಇಮೇಲ್ ಮಾಡ್ತೀನಿ ಅಂತ ನೀವು ಹೇಳ್ಬೋದು, ಸಂದೇಶ ಕಳಿಸ್ತೀನಿ ಅಂತ ಹೇಳ್ಬೋದು. ಸಾಧ್ಯ ಇದೆ, ಅದು ಕೂಡ ಸಾಧ್ಯ ಇಲ್ಲ ಅಂತಿಲ್ಲ. ಆದರೆ ನಿಮ್ಮ ಗುರುಗಳ ಕೈಯಲ್ಲಿ ಜಾಸ್ತಿ ಹೊತ್ತು ಆ ಚರವಾಣಿ ಇರೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಬೇಡ ಅಂತ. ಅದರ ಬದಲು ನಿಮ್ಮ ಪತ್ರ ಇರಲಿ ಅಂತ, ನಿಮ್ಮ ಕೈ ಬರಹ ನಮ್ಮ ಕೈಯಲ್ಲಿರಲಿ. ಅದು ಜಾಸ್ತಿ ಹೊಂದುವಂಥದ್ದು ಅಂತ, ಯುಕ್ತವಾಗಿರುವಂಥದ್ದು. ನಮಗೂ ಹೆಚ್ಚು ಮನಸ್ಸಿಲ್ಲ ಅಂಥದ್ದನ್ನು ತುಂಬ ಬೆಳೆಸುವ ಮನಸ್ಥಿತಿ ನಮಗೂ ಕೂಡ ಇಲ್ಲ. ಹೀಗಾಗಿ ಈ ರೀತಿಯಲ್ಲಿ ಮಾಡಬೇಕು. ಯಾವಾಗ ನೀವು ನಮ್ಮ ಬಳಿ ಬರ್ತೀರೋ ನೀವು ಪ್ರೀತಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಅಂತ. ನೀವು ಬನ್ನಿ ಯಾವಾಗಲೂ ನಮ್ಮ ಬಳಿಗೆ. ನೀವು ಬಂದಾಗ ಈ ಬಾಯಿಗೆ ಬೀಗ ಹಾಕಬೇಕು ಅಂತಲೂ ಇಲ್ಲ, ಆದರೆ ಪ್ರೀತಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ. ಮಾತನಾಡುವುದಕ್ಕೆ ಏನಾದ್ರು ಇದ್ದರೆ ಅದನ್ನು ಬರೀರಿ, ನಮಗೆ ಬರವಣಿಗೆ ಮಾಡಿ. ಅದನ್ನು ಬರವಣಿಗೆ ಮಾಡಿದಾಗ ನಿಮಗೆ ಏಕಾಂತವೂ ಸಿಗ್ತದೆ ಅದರಲ್ಲಿ, ಮತ್ತು ವ್ಯವಧಾನ ಕೂಡ ಸಿಗ್ತದೆ, ಬೇಕಾದ ವ್ಯವಧಾನ ಕೂಡ ಸಿಗ್ತದೆ. ಸರಿಯಾದ ಉತ್ತರ ನಮಗೆ ಅದಕ್ಕೆ ಸಿಗೋಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಮಾಧ್ಯಮವನ್ನು ನಾವು ಹೆಚ್ಚು ಬೆಳೆಸಬೇಕು. ನಿಮ್ಮನ್ನು ಮತ್ತೆ ಪತ್ರ ಬರೆಯುವ ಹಾಗೆ ಮಾಡಬೇಕು ಅನ್ನುವ ನಮ್ಮ ಒಂದು ಮಹದುದ್ದೇಶವನ್ನು, ಆ
ಹಳೆ ಪದ್ಧತಿ ಮತ್ತೆ ಬರುವಂತೆ ಆಗಬೇಕು ಅನ್ನೋ ಮಹದುದ್ದೇಶ, ಬೇರೆ ಯಾರಿಗೂ ಅಲ್ಲ, ಗುರುಗಳಿಗೆ ಪತ್ರ ಬರೆಯೋದು ಅಂತ. ಹಾಗಾಗಿ ನೀವೆಲ್ಲ ವಾಪಸ್ ನೆನಪು ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಅಪ್ಪ ಅಜ್ಜಂದ್ರದ್ದು ಕೇಳಬೇಕು, ಪತ್ರ ಬರೆಯೋ ಕ್ರಮ ಹೇಗೆ, ಮೇಲೆ ಏನು ಬರೆಯೋದು ಪತ್ರದಲ್ಲಿ, ಆ ಕಡೆ ಈ ಕಡೆ ಮೂಲೆಯಲ್ಲಿ ಏನು ಬರೀಬೇಕು ಇದೆ, ಅದಕ್ಕೆಲ್ಲ ಕ್ರಮ ಇದೆ. ದಿನ, ಸ್ಥಳ, ಸಮಯ ಎಲ್ಲಿ ಬರೀಬೇಕು, ಅದನ್ನು ಹೇಗೆ ಪ್ರಾರಂಭ ಮಾಡಬೇಕು, ಹಾಗೆಲ್ಲ ಮಾಡಿದ್ರೆ ನಾವು ತುಂಬ ಸಂತೋಷ ಪಡ್ತೇವೆ. ಮಾಡದೆ ಹೋದರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಏನೋ ಕೊನೆ ಪಕ್ಷ ನೀವು ಬರೆಯೋಕ್ಕೆ ಶುರು ಮಾಡಿದ್ರಿ ಅಂತ ಅಷ್ಟು ಸಮಾಧಾನ ಇದೆ ನಮಗೆ. ಆದರೆ ಈ ಒಂದು ಪತ್ರ ವ್ಯವಹಾರ ಆರಂಭ ಆಗಲಿ, ಒಂದು ಪದ್ಯ ತುಂಬ ಚಾಲ್ತಿಯಲ್ಲಿದೆ, ತುಂಬ ಇತ್ತು ಮೊದಲು, ಇನ್ನೂ ಹೆಚ್ಚು ಚಾಲ್ತಿಯಲ್ಲಿ ಇತ್ತು. ಕಾಗದ ಬಂದಿದೆ ನಮ್ಮ ಕಮಲಾನಾಭನದು ಅಂತ. ಆ ತರಹದ ಒಂದು ಸಂದರ್ಭಗಳು ಇನ್ನು ಮುಂದೆ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಯಿಸುವಂಥದ್ದು. ಇವತ್ತಿಂದಲೇ ನೀವು ಪ್ರಾರಂಭ ಮಾಡಬೇಕು, ಲಕೋಟೆಗಳನ್ನು ಪಡ್ಕೋಬೇಕು, ಕಾಗದಗಳನ್ನು ಪಡ್ಕೋಬೇಕು, ಬರಿಬೇಕು, ಸಮಾಜವನ್ನು ಕೂತ್ಕೊಂಡು ಬರಿಬೇಕು. ಆಮೇಲೆ ನೀವು ಕುತೂಹಲದಿಂದ ನಿರೀಕ್ಷೆ ಮಾಡಬೇಕು, ಉತ್ತರ ಬರುತ್ತಾ ಇದಕ್ಕೆ ಇಲ್ವಾ ಅಂತ. ಉತ್ತರ ಬರದೇ ಇದ್ದರೆ ನೀವು ದೂರ ತರ್ಬೋದು, ನಮ್ಮಲ್ಲಿ ಅವಕಾಶ ಇದೆ, ಖಂಡಿತ ದೂರ ತರ್ರಿ, ನಾನು ಪತ್ರ ಬರೆದಿದ್ದು ನನಗೇನು ಉತ್ತರ ಬಂದಿಲ್ಲ ಅಂತ ನೀವು ದೂರ ಕೊಡ್ಬೋದು. ನೀವು ನಿಮ್ಗೆ ಅವಕಾಶವೇ ಸಿಗೋದಿಲ್ಲ ದೂರ ಕೊಡೋಕ್ಕೆ, ನಿಮ್ಗೆ ಉತ್ತರ ಸಿಗುತ್ತೆ ನಿಮಗೆ ಖಂಡಿತ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳುವಂಥದ್ದು. ಹೀಗೆ ನಿಮ್ಮೆಲ್ಲರನ್ನೂ ಒಂದು ಪ್ರೀತಿಯಿಂದ ಈ ಸಮಯದಲ್ಲಿ ನಾವು ಆಶೀರ್ವದಿಸ್ತೇವೆ. ಈ ನಮ್ಮ ರಾಮಾಶ್ರಮದ ಪರಿಸರ, ಗುರುನಗರದ ಈ ಒಂದು ಕೇಂದ್ರ ಇನ್ನು ಮುಂದೆಯೂ ಕೂಡ ಅಸಂಖ್ಯ ಗುರು ಶಿಷ್ಯ ಸಮಾಗಮಗಳಿಗೆ ಸಾಕ್ಷಿಯಾಗಲಿ. ಇಲ್ಲಿ ನಿಮ್ಮ ಭೇಟಿಗಳು ಸಾವಿರಾರು ನಡೀಲಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಕೂಡ. ಮಾತ್ರ ಅಲ್ಲ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಲಿ, ನಿಮ್ಮ ದುಗುಡುಗಳು ಪರಿಹಾರ ಆಗಲಿ, ಗೊಂದಲಗಳು ಪರಿಹಾರ ಆಗಲಿ, ನಿಮಗೆ ಹೆಚ್ಚು ಸಮಾಧಾನ ಸಿಗಲಿ. ಇಲ್ಲಿ ಬಂದಂತೆ ನಿಮಗೆ ನಿಮ್ಮ ಅಂತಃಶಕ್ತಿ, ಆತ್ಮಶಕ್ತಿ ವೃದ್ಧಿ ಆಗಲಿ. ನಿಮ್ಮ ಬದುಕಿನಲ್ಲಿ ಭಾಗ್ಯದ ಅಧ್ಯಾಯಗಳು, ಬದುಕಿನ ಚರಿತ್ರೆಯಲ್ಲಿ ಭಾಗ್ಯದ ಅಧ್ಯಾಯಗಳು ಪ್ರಾರಂಭ ಆಗುವಂತಾಗಲಿ. ಅಂಥದಕ್ಕೆಲ್ಲ ಈ ಒಂದು ರಾಮಾಶ್ರಮ ಸಾಕ್ಷಿಯಾಗಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ಅದಕ್ಕಾಗಿ ಮಠ ಬೇಕು. ಮಠ ಯಾಕೆ ಬೇಕು ಅಂದರೆ ಅದು ಗುರುಗಳಿಗೋಸ್ಕರ ಇರುವಂಥದ್ದೇ ಅಲ್ಲ ಅಂತ. ಅಸಂಖ್ಯ ಶಿಷ್ಯರ ಜೀವನದಲ್ಲಿ, ಅವರ ಚರಿತ್ರೆಯಲ್ಲಿ ನೂತನ ಅಧ್ಯಾಯಗಳು ಪ್ರಾರಂಭ ಆಗಬೇಕು, ಹೊಸ ಅಧ್ಯಾಯಗಳು ಪ್ರಾರಂಭ ಆಗಬೇಕು. ಅದೆಲ್ಲ ಶುಭವಾಗಿರಬೇಕು ಆ ಅಧ್ಯಾಯಗಳು. ಅದಕ್ಕೋಸ್ಕರವಾಗಿ ಕತ್ತಲಿನ ಹೃದಯದಲ್ಲಿ ಒಂದು ದೀಪ ಹೊತ್ತಿಸಲಿಕ್ಕೆ, ಸಾವಿರಾರು ಲಕ್ಷಾಂತರ ಹೃದಯಗಳಲ್ಲಿ ದೀಪ ಹೊತ್ತಿಸಲಿಕ್ಕೆ ಇಂಥ ಕೇಂದ್ರಗಳು ಇರುವಂಥದ್ದು. ಹಾಗಾಗಿ ಇದನ್ನು ನಾವು ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಇದು ಕೇವಲ ಕಲ್ಲು, ಇಟ್ಟಿಗೆ, ಸಿಮೆಂಟು, ಮರಳು ಇದರ ಕಟ್ಟಡ ಅಲ್ಲ. ಇದು ನಮ್ಮದೆಲ್ಲ ಭಾವನೆಗಳಿದೆ ಇಲ್ಲಿ. ಇದು ತುಂಬ ಆಶೀರ್ವಾದ ತುಂಬಿದೆ. ತಪಸ್ಸು ಅಥವಾ ಅನುಗ್ರಹ ಇಂಥದ್ದು ಇಲ್ಲಿ ಕಣಕಣಗಳಲ್ಲಿ ಮನೆ ಮಾಡಿದೆ. ಅಂಥದ್ದೊಂದು ಕಟ್ಟಡ ಇದು. ಹಾಗಾಗಿ ನಾವು ಇದನ್ನು ಎಷ್ಟು ಪ್ರೀತಿಯಿಂದ ನೋಡ್ತೇವೋ, ಎಷ್ಟು ಶ್ರದ್ಧೆಯಿಂದ ನೋಡ್ತೇವೋ, ಎಷ್ಟು ಚೆನ್ನಾಗಿ ಇಟ್ಕೊಳ್ತೇವೋ ಅಷ್ಟು ನಮಗೆ ಶ್ರೇಯಸ್ಸಾಗುವಂಥದ್ದು. ಹಾಗಾಗಿ ಅಂತಹ ಕೇಂದ್ರ ಇದು ನಿಮ್ಮ ಮಗು ಅಲ್ಲ, ನಿಮ್ಮ ತಾಯಿ. ರಾಮಾಶ್ರಮ ಅಂದರೆ ಏನು ಅಂದರೆ ನಿಮ್ಮ ತಾಯಿ. ಇದು ತಾಯಿ ನೋಡುವಂತೆ ನೋಡಬೇಕಾಗಿರುವಂಥದ್ದು ನಾವು ಇದನ್ನು. ತಾಯಿ ನಮಗೇನು ಮಾಡ್ತಾಳೋ ಅದನ್ನೇ ಮಾಡ್ತದೆ. ಇದು ಹೆಚ್ಚಿನದನ್ನು ಮಾಡ್ತದೆ, ಅದಕ್ಕಿಂತ ಹೆಚ್ಚಿನದನ್ನು ಮಾಡ್ತದೆ. ಹಾಗಾಗಿ ಈ ತಾಯಿ ಎಂದೂ ಮುದಿಯಾಗದೆ, ನಮ್ಮ ರಾಮಾಶ್ರಮದ ತಾಯಿ ಎಂದೆಂದೂ ಮುದಿಯಾಗದೆ, ಆಕೆ ನಿತ್ಯ ಸೌಭಾಗ್ಯವತಿಯಾಗಿ ನಿಮ್ಮನ್ನು ಆಕೆ ಅನಂತಕಾಲ ನಿಮ್ಮ ಮುಂದೆ ಬರುವ ಪೀಳಿಗೆಗಳನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಗ್ತದೆ. ಹರೇ ರಾಮ್.